ನಮ್ಮಮ್ಮ ಹೇಳಿದ್ರಾಗೂ ಅರ್ಥ ಐತೆ. ಗಂಡ ಬೇಕು, ಆದರೆ ನನ್ನ ಜೊತೆ ಇರಬಾರ್ದು. ಇದೆಂಥ ನ್ಯಾಯ ಅಲ್ವಾ? ಗಂಡ ಬೇಕು, ನನ್ನ ಜೊತೆ ಇರಬೇಕು. ಅಮ್ಮ ಹೇಳಿದ ನಿಜನೇನೆ. ಸದ್ಯ ಇವಾಗ ಅರ್ಥ ಆಯ್ತಲ್ಲ. ಡೈವರ್ಸ್ ನನಗೆ ಕೊಟ್ಬಿಟ್ರೆ ಹಿಂದೆನೇ ಇನ್ನೊಂದು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತಾನೆ. ಆಮೇಲೆ ನಾನು ಲೈಫ್ ಲಾಂಗ್ ಒಬ್ಬಳೇ ಇರಬೇಕಾಗ್ತದೆ. ಅದ್ರ ಬದಲು ಏನೋ ಹಾಳಾದೋನೋ ಗೀಳಾದೋನೋ ಯಾವನೋ ಒಬ್ಬ ಸುಮ್ಮನೆ ಕರ್ಕೊಂಡು ಬಂದು ಸುಮ್ಮನೆ ಮನೆಗಿರಿಸ್ಕೊಂಡು ಏನೋ ಅವನ ಹತ್ರನೂ ಏನೋ ಒಂದು ಅರ್ಧಂಬರ್ಧ ಕೆಲಸ ಮಾಡಿಸ್ಕೊಂಡು ಜೀವನ ಮಾಡೋದು ಎಷ್ಟೋ ವಾಸಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಕತೆ ತಿಥಿ ಆಗೋಗ್ಬಿಡ್ತೈತೆ. ಇದೆಲ್ಲ ನನಗೆ ಬೇಕಾ? ಅಮ್ಮ ಹೇಳಿದ ನಿಜನೇ. ಫಸ್ಟ್ ಹೋಗಿ ನನ್ನ ಗಂಡನ ಕರ್ಕೊಂಡು ಬಂದು ಮನೆಗಿರಿಸ್ಕೊತೀನಿ. ನನ್ನ ಮಗಂಗೂ ಅಪ್ಪನ ಪ್ರೀತಿ ಸಿಗಲಿ, ನನಗೂ ಒಂದು ಮನೆಗೆ ಗಂಡಸವನಿ ಅಂತ ಹೇಳ್ಬಿಟ್ಟು ನನಗೂ ಒಂಚೂರು ಧೈರ್ಯ ಏನಾದರೂ ಬರ್ತೈತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಇರು, ಹೋಗಿ ಕರ್ಕೊಂಡೇ ಬಂದುಬಿಡೋಣ. ದೇವ್ರೆ, ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು. ಮದುವೆ ಒಂದು ಹೆಂಗೋ ಸರಾಗವಾಗಿ ನಡೆದ್ಬಿಟ್ರೆ ಅಷ್ಟೇ ನನಗೆ ಸಾಕು. ಯಾರು ಪಿನ್ನಿಕ್ದಿದ್ದಂಗೆ ಏನೂ ಮಾಡ್ದಿದ್ದಂಗೆ ಎಲ್ಲ ಸರಾಗವಾಗಿ ನಡ್ಕೊಂಡೋಗಂಗೆ ಮಾಡಪ್ಪ ದೇವರೇ ತಂದೆ. ನಿನ್ನೇ ನಂಬಿದ್ದೀನಿ ಕಣಪ್ಪ, ದಯವಿಟ್ಟು ಕೈ ಬಿಡ್ಬೇಡ ಕಣಪ್ಪ ದೇವರೇ. ನಿನ್ನೆ ನಂಬ್ಕೊಂಡಿವ್ನಿ ನಾನು. ಮುದಿದ ಕೊಡ್ಡಿ ಅಳ್ಳಾಡ್ಸೋರೆ ಶಾನೆ ಜನ ಅವರೇ. ನನ್ನನ್ನು ಕಂಡ್ರೆ ಊರಿಗೆಲ್ಲ ಆಗಕ್ಕಿಲ್ಲ. ಅದಕ್ಕೆ ಸೀಕ್ರೇಟಾಗಿ ಮದುವೆ ಮಾಡ್ಸಿರೋದು ನಾನು ನನ್ನ ಒಳಿಯೋಂಗೆ. 10 ಎಕರೆ ತೋಟ, ಅರ್ಧ ಕೆಜಿ ಬಂಗಾರ, ಒಂದು ಕಾರು. ಯಾರಿಗುಂಟು ಯಾರಿಗಿಲ್ಲ? ಬಂಗಾರಮ್ಮ, ಈ ಚಾನ್ಸ್ ಮಾತ್ರ ಬಿಡ್ಬೇಡ. ಹೆಂಗೋ ಅಳಿಯನೂ ಇವಾಗ ನಾನು ಹೇಳ್ದಂಗೆ ನೀನು ಕೇಳ್ತಾವನೆ. ನನ್ನ ಮಗಳು ಜೀವನನೂ ಸೆಟ್ಲ್ ಆಯ್ತದೆ, ಹಾಗೆ ನನ್ನ ಜೀವನನೂ ಸೆಟ್ಲ್ ಆಯ್ತದೆ. ಹೆಂಗೋ ಆಮೇಲೆ ನನ್ನ ಮಗ ಅವನಲ್ಲ, ನನ್ನ ಮಗ ಅವನಿಗೂ ಈಚೆ ಕಡೆ ಕೊಟ್ಟಿದ್ರು ಆಯಿತು. ಅವ್ನು ನನಗೇನಾಗಬೇಕು ಅವನಿಂದ ಬಿಟ್ಟಾಕು. ಇನ್ನೇನು ಮಾಡೋದು? ಬಿಡು, ಇನ್ನೇನು ಮದುವೆದೆಲ್ಲ ಮುಗಿಸ್ಬಿಡೋಣ ಮಾತುಕತೆಯ. ರೀ 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 ಯಾವಳನ್ನ ಕೇಳ್ಕೊಂಡು ಬಂದೆ ಒಳಗಡಿಕೆ? ಏನು ಒಂದು ಗೂಳಿ ನುಗ್ದಂಗೆ ನುಗ್ತಿರೋದೇ ನೀನಿಯಾ? ಯಾರವ್ರು ಯಾರಿಲ್ಲ, ಯಾರ ಮನೆ ಅಂತಲೂ ತಿಳ್ಕೊಳ್ಳೋದು ಬೇಡ, ನುಗ್ತಿರೋದೇ ಕೆಲಸ ನಿನಗೆ. ನಾನೇನು ಕಂಡರ ಮನೆಗೆ ನುಗ್ಗಿಲ್ಲ, ನನ್ನ ಗಂಡನ ಮನೆಗೆ ನುಗ್ಗಿದ್ದೀನಿ. ಎಲ್ಲಿ ನನ್ನ ಗಂಡ? ಇವಳು ಬೇಕಾದಾಗ ಗಂಡನಂತೆ ಬ್ಯಾಡ್ದಿದ್ದಾಗ ಇಲ್ಲ. ನಿನ್ನ ಗಂಡನಿಲ್ಲ ಏನೂ ಇಲ್ಲ, ಮುಂಚ್ಕೊಂಡು ಹೋಗಿ ಸುಮ್ಕೆ ನೀನಿಯ. ಬಂದ್ಬಿಟ್ಲಿಲ್ಲ ಅಳ್ಳಾಡ್ಸ್ಕೊಂಡು. ರೀ 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 ಏನ್ ಗೌರಿ? ಬಾರ್ಲಾ, ಆ ಬೇವಸ್ಥಿತಾಗ ಏನು ಮಾತಾಡ್ತೀಗ? ನಮ್ಗೂ ಒಳಗೂ ಆಗ್ಬರಕ್ಕಿಲ್ಲ ತಾನೆ, ಮತ್ತೆ ಅಳ್ತಾಗ ಯಾಕೆ ಮಾತಾಡ್ಬೇಕು ನಾವು? ಮುಚ್ಕೊಂಡು ಬಾಯ್ಲಿ, ಈ ಕಡೆಗೆ ಬಾಯ್ಲಿ. ಸುಮ್ಮನೆ ಇರು, ಅಳ್ತಾಗ ಮಾತಾಡಕ್ಕೆ ಹೋಗ್ಬೇಡ, ಏನು ಮಾಡಬೇಡ, ಮುಚ್ಕೊಂಡಿರ್ಬೇಕು ನೀನು, ಸರಿನಾ? ನಾನು ಹೇಳ್ದಷ್ಟು ಕೇಳ್ಬೇಕು ನೀನು. ಸುಮ್ಮನೆ ಇತ್ಲಾಗ ಬಾ ನೀನು ಸುಮ್ಕೆನೆ. ಬಂದ್ಬಿಟ್ಟವಳು ಇವಾಗ ರೀ ರೀ ಅಂತ ಏನೋ ಕೆಲಸ ಆಗ್ಬೇಕಿರೋ ನಿಂತಾಗೆ, ಅದಕ್ಕೆ ಬಂದವಳು. ನಾವು ಬೀದಿನಾಗಿದ್ದೀವಿ, ಮನೆ ಕರ್ಕೊಂಡು ಹೆಂಗೇನೇನೆ? ರೀ, ತಾಳಿ ಕಟ್ಟಿರೋ ಹೆಂಡ್ತಿ ನಾನು ಇಲ್ಲಿ ಮಾತಾಡ್ತಿರೋದು. ನನಗೂ ನಿನಗೂ ಡೈವರ್ಸ್ ಏನಾಗಿಲ್ಲ, ಇನ್ನೂ ಸಂಬಂಧ ಹಂಗೆ ಐತೆ. ನೀವೇನಾರ ಶಾನೆ ಮಾತಾಡಿದ್ರೆ ನನ್ನ ಗಂಡ ಕಿರುಕುಳ ಕೊಡ್ತಾವನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇನೆ. ಏನ್ ಹೇಳ್ತು ಸರಿ? ರೀ ನಡೀರಿ, ಮನೆಗೆ ಹೋಗೋಣ. ಏನಂದೆ? ಮನೆಗೆ ಹೋಗೋಣ? ಮನೆಗೆ ಹೋಗೋಣ ಬರ್ರಿ. ಇನ್ನೇನು ಗಂಡ ಹೆಂಡತಿ ಅಂದಮೇಲೆ ಅಲ್ಲೊಬ್ರು ಇಲ್ಲೊಬ್ರು ಇರಕ್ಕಾಯ್ತದ? ನಡೀರಿ, ಮನೆಗೆ ಹೋಗೋಣ. ನಿನ್ನ ಮಗ ಯಾವಾಗೂ ಅಪ್ಪ ಬೇಕು ಅಂತ ಬೇರೆ ಅಂತಿರ್ತಾನೆ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಕಿತ್ತಾಡ್ಕೊಂಡು ದೂರ ಇರೋಕ್ಕಾಗ್ತದೆ? ಯಾರೋ 3ನೇರಿಂದ ನಾವು ಕಿತ್ತಾಡ್ಕೊಂಡು ದೂರ ಆದ್ವಿ. ಈಗ ನನಗೂ ಅರ್ಥ ಆಗೈತೆ, ನಿಮಗೂ ಓಸಿ ಅರ್ಥ ಆಗೈತಲ್ವಾ? ಬನ್ನಿ ಹೋಗೋಣ ಬನ್ನಿ. ಈಗಾದ್ರೂ ನಿನಗೆ ಬುದ್ಧಿ ಬಂತಲ್ಲ. ಗಂಡನೇ ನೀಯ ಮುಖ್ಯ ಅಂತ ಹೇಳ್ಬಿಟ್ಟು. ಮಗ ನಡಿಲ್ಲ ಮಗ, ಎಲ್ಲ ಸಾಮಾನು ಸರಂಡಿ ಎಲ್ಲ ಎತ್ಕೊಬಿಡಂಗೆ ನೀಯ. ನಿನ್ನ ತಂಗಿನ ಕರಿ ಎಲ್ಲೋ ಅವಳೆ, ಎಲ್ಲ ಎತ್ಕೊಂಡು ಎಲ್ಲರೂ ನೀಟಾಗೆ ಮನ್ಗೋಗೋಣ. ನಂಗೂನು ಬೇಕಿತ್ತು. ನಂಗೂನು ಈ ಮನೆಗಿದ್ದು ಸಾಕಾಗಿತ್ತು. ನಡಿಲ್ಲ ಮಗ, ಹೋಗೋಣ. ಸರಿ, ಬರ್ತೀವಿ ಅಲ್ಲ, ಬರ್ತೀನಿ ಅನ್ನು. ನಾನು ನೀನೊಬ್ಬನನ್ನ ಮಾತ್ರನೇ ಕರ್ಕೊಂಡು ಹೋಗ್ತಿರೋದು. ನಿಮ್ಮ ಮನೆಗಿರೋರ್ನೆಲ್ಲ ನಾನು ಯಾಕೆ ಕರ್ಕೊಂಡು ಹೋಗ್ಲಿ ನಮ್ಮ ಮನೆಗೆ? ಏನ್ಲೇ ಹೇಳ್ತಿದ್ಯಾ ಮಿಟ್ಟುಗ್ಲಾಡಿ ನೀನು? ನನ್ನ ಮಗ ಮಾತ್ರ ಬೇಕಾ ನಿಂಗೆ? ನಾವ್ಯಾರು ಬೇಕಿಲ್ವಾ ನಿನಗೆ? ಹೌದು, ನನಗೆ ನಿಮ್ಮ ಮಗ ಮಾತ್ರನೇ ಬೇಕು, ಬೇರೆ ಯಾರು ನನಗೇನು ಬೇಕಿಲ್ಲ. ರೀ, ತಾಳಿ ಕಟ್ಟಿದ್ದೀರಾ, ಜೊತೆಗಿರ್ಬೇಕು, ಜೊತೆಗಿರ್ತೀರಾ. ನಡೀರಿ, ಇಲ್ಲ ಇಲ್ಲೇ ಬಿದ್ದು ಸಾಯ್ತೀನಿ. ಇದೇ ಮನೆಗೆ ನೀ ಅಂದರೆ ಬಿದ್ದು ಸಾಯ್ಬೇಕಾಯ್ತದೆ. ನಮ್ಮ ಮನೆಗೆ ಬಂದರೆ ಹೆಂಗೋ ಜೀವನ ಪಾವನ ಮಾಡ್ಕೊಂಡು ನೆಮ್ಮದಿಗಾನೆ ಇರ್ಬೋದು. ಹೋಗ್ಬೇಡ ಕಣಲ್ಲ, ಹೋಗ್ಬೇಡ. ನಮಗೆ ಮಾತ್ರ ಬೆಲೆ ಇಲ್ವಂತೆ, ಇವಳು ಮಾತ್ರ ಹಿಂಗೆ ಅವರೇ ಮಾಡಕ್ಕೆ ಇವನು ಕರ್ಕೊಂಡು ಹೋಯ್ತಾಳಂತೆ. ಬೇಕಿಲ್ಲ ಅಷ್ಟೇನೆ, ಸುಮ್ಕೆನೇನೆ. ನೋಡು, ನಂಗೆ ಸುಮ್ಕೆನೇ ನೀನು ಸಿಟ್ಟತ್ತಿಸ್ಬೇಡ ಮಗ. ಅವಳನ್ನ ಉಗು ತೀಚೆ ಕಡೆ ಕಳಿಸು. ತೊಲಗಿದ್ರೆ ಬಂದರೆ ಎಲ್ಲರೂ ಒಟ್ಟಿಗೆ ಬರ್ತೀವಿ, ಇಲ್ಲಾಂದರೆ ಯಾರೂ ಬರೋಕ್ಕಿಲ್ಲ ಅಷ್ಟೇನೆ. ನಾನು ಹೆಂಡತಿ ಜೊತೆ ಹೋಗ್ಲಾ ಇಲ್ಲೇ ಇರಲಾ? ನನಗೇನೋ ನನ್ನ ಹೆಂಡತಿ ಜೊತೆ ಹೋಗೋದೇ ಬೆಸ್ಟು ಅಂತ ಅನ್ನಿಸ್ತದೆ. ಈ ನಮ್ಮಮ್ಮ ಏನೇನೋ ಪ್ಲಾನ್ ಮಾಡೋಕ್ಕೋಗಿ ಏನೇನೋ ಎಡವಟ್ಟು ಮಾಡ್ಕೊಂಡು ಯಾಕೋ ಎಲ್ಲನೂ ತಳ್ಕೊಂಬಳ್ಕ ಮಾಡಕ್ಕಂಗೈತೆ. ಈಗ ಆಸ್ತಿನೋ ಬರ್ತದೆ ಸರಿ, ಆಮೇಲೆ ಏನೇನು ಮಾಡ್ತದೆ ನಮ್ಮಮ್ಮ ಯಾರಿಗೆ ಗೊತ್ತು? ಅದೇ ನನ್ನ ಹೆಂಡ್ರ ಜೊತೆ ಹೋದರೆ ಸ್ವಲ್ಪ ಬುದ್ಧಿವಂತೆ. ಹಂಗೋ ಹಿಂಗೋ ಕೆಲಸ ನಾನು ಮಾಡಲಿಲ್ಲ ಅಂದ್ರೂ ನನ್ನ ಹೆಂಡ್ತಿನೇ ತಂದು ದುಡ್ದಾಕ್ತಾಳೆ. ಈ ಹಳೆ ಮನೆಗೆ ಸಾಯೋದಕ್ಕಿಂತನೂ ನನ್ನ ಹೆಂಡತಿ ಜೊತೆಗೆ ಹೋಗ್ಬಿಡೋದ ಮೇಲೂ ತಿರುಗಿ ಮನ್ಸು ಬದಲಾಯಿಸ್ಕೊಬಿಟ್ಟು ಡೈವರ್ಸ್ ಕೊಟ್ಬಿಟ್ರೆ ಯಾಕಪ್ಪ ಬೇಕು? ಹೋಗ್ಬಿಡೋಣ. ಅಮ್ಮ, ಅವಳು ಒಬ್ಳೆ ಒಂಟಿ ಹೆಂಗ್ಸು ಮನೆಗೆ, ಹಂಗೆ ನನ್ನ ಮಗ ಬೇರೆ ಅವನಿಗೆ, ಅವನಿಗೂ ಓದಿಸ್ಬೇಕು ಬರೆಸ್ಬೇಕು. ಹಂಗೇನೇ ಗಂಡು ದಿಕ್ಕಿಲ್ದ್ರ ಮನೆ ಅಂದರೆ ಜನ ಒಂಥರ ನೋಡ್ತಾರಲ್ವೇನಮ್ಮ, ಅದಕ್ಕೇನೆ ನೀನು ಮುಂದಕ್ಕೆ ಬಗಳು. ನನ್ನ ಹೆಂಡತಿ ಜೊತೆಗೆ ಹೋಗ್ತೀನಿ ಕಣಮ್ಮ. ಏನ್ಲ ಬಗೊಳ್ತಿದ್ಯಾ?
ಹಳೆ ಬೇವರ್ಸಿನ ತಕೊಬಿಟ್ಟು ಬಂದು ಅವಾಗಿಂದ ಹೇಳ್ತಿದ್ದೀನಿ ಬ್ಯಾಡ ಬ್ಯಾಡ ಅಂದ್ರೂ ಒಯ್ತೀನಿ ಅಂತ ಕುಣಿತಿದೀಯಲ್ಲ ಅಮ್ಮಂಗಿನ ನಿನಗೆ ಎಂಟನೇ ಹೆಚ್ಚಾಗ್ಬಿಟ್ಟಿಲ್ಲ ನಿನಗೆ ಮೂದೇವಿನ ತಕೊಬಿಟ್ಟು ಬಂದು ಮುಚ್ಕೊಂಡು ಬಿದ್ದಿರು ಹೋಗಿ ಕುಡ್ದವಳಿಂದೆ ಅವಳನ್ನ ಕಂಡ ನನಗೆ ಆಗಕ್ಕಿಲ್ಲ ಹೋಗಿ ಕುಡ್ದು ನಾವ್ಯಾರು ಬರ್ಕುಡ್ದಂತೆ ನೀನು ಮಾತ್ರ ಹೋಗ್ಬೇಕಂತೆ ಇದು ಯಾರ ಸೀಮೆ ನ್ಯಾಯ ಅಂತೀನಿ ಹೋಗ್ಬೇಡ ಬಿದ್ದಿರು ಹೋಗ್ಬೇಡ ಹೋಗಿ ಸಾಯ್ಲಿ ಅಲ್ಲೇ ನೆನೆಯ ಒಬ್ಳೆ ನೆನೆಯ ಇಲ್ಲೇ ಕೊಳ್ಸಕ್ಕಿಲ್ಲ ನನ್ನ ಮಗುನ ಒಯ್ತಾ ಇರು. ಇಲ್ಲಮ್ಮ ಇಷ್ಟು ದಿನ ದೂರನೇ ಇದ್ದೀನಿ ನನ್ನ ಹೆಂಡತಿಯಿಂದ. ಇವಾಗ ನನಗೆ ಹೋಗ್ಬೇಕು ಕಣಮ್ಮ. ಇವಾಗ ಬೇರೆ ದಾರಿ ಇಲ್ಲ ಕಣಮ್ಮ. ನೀನು ಬೇಜಾರು ಮಾಡ್ಕೊಬೇಡ ಕಣಮ್ಮ. ನೀನು ನಾನು ಹೆಂಡತಿ ಜೊತೆಗೆ ಹೋಗ್ತೀನಿ. ಇಷ್ಟು ದಿನ ದೂರ ಇದ್ದು ಏನೇನೇನೋ ಆಗೋಗ್ಬಿಡ್ತು ಕಣಮ್ಮ. ಎಲ್ಲರೂ ಗಂಡ ಹೆಂಡ್ರು ಚೆನ್ನಾಗಿ ಅವ್ರೆ. ನಾನು ಹೆಂಡ್ರು ಇಷ್ಟು ದಿನ ನನ್ನ ಮಾತಾಡಿಸ್ತಿಲ್ಲ. ಇವಾಗ ಹೆಂಗೋ ಎಲ್ಲ ಕ್ಷಮಿಸ್ಬಿಟ್ಟು ನನ್ನ ಮನೆ ಕರಿತಾವಳೆ ಕಣಮ್ಮ. ಅದಕ್ಕೆ ನಾನು ಹೋಗ್ಲೇಬೇಕು ಕಣಮ್ಮ. ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಕಣಮ್ಮ. ಸರಿನಾ? ನೀವು ಬೇಕಾದ್ರೆ ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ಅವಾಗವಾಗ ಬಂದು. ನಿಮಗೆ ನನ್ನ ಬಿಟ್ಟಿರೋಕೆ ಆಗಕ್ಕಿಲ್ಲ ಅಂತ ಹೇಳಿದ್ರೆ ಇವಾಗ ಬೇಡ ಕಣಮ್ಮ. ಅಯ್ಯೋ 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 ಹೆಚ್ಚಾಕಿರ ಅಮ್ಮನೇ ನೀ ಬ್ಯಾಡ ಎಂಡ್ರು ಬೇಕು ಅಂತ ಒಯ್ತಿಯಲ್ಲ. ನೀನು ಯಾವ ಸೀಮೆ ಮಗ ಅಂತೀನಿ ಲೋಪರ್ ನನ್ನ ಮಗನೇ ನಿನಗೆ. ನನಗಿನ್ನೂ ಎಂಡ್ರೆ ಹೆಚ್ಚಾಗೋಗ್ಬಿಟ್ಲ ನಿನಗೆ. ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ ನಿನಗೆ ಬರ್ಬಾರ್ದು ನಿಂಗೆ ಆಪದ್ ಚಾಪೆ ಸುತ್ಕೊಂಡು ಹೋಗ ನೆಗದ್ಬಿದ್ದು ನೆಳ್ಳಿ ಕೈಯಾಗೋಗ ನೋಡ್ಲಾ. ನೀನು ಏನಾರ ಇವಾಗ ಅವಳ ಜೊತೆ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಈಗಲೇ ಹೇಳಿದ್ದೀನಿ ನಿನ್ನ ಋಣ ತೀರೋಯ್ತು ಅಂತ ನೀ ಅರ್ಥ. ನನಗೂ ನಿಂಗೂ ಯಾವ ಸಂಬಂಧ ಇರಲ್ಲ. ಇನ್ಮೇಲೆ ನನ್ನ ಜೊತೆ ಶತ್ರುತ್ವ ಕಟ್ಕೋಬೇಕಾಯ್ತದೆ. ಪರವಾಗಿಲ್ಲ ಗತ್ತೆ, ನಿಮ್ಮ ಜೊತೆ ನನ್ನ ಗಂಡ ಶತ್ರುತ್ವ ಕಟ್ಕೊಂಡ ಅಂದರೆ ನನ್ನ ಗಂಡನ ಜೊತೆ ಯಾವಾಗೋ ನಾನೇ ಇರ್ತೀನಿ, ಜೊತೆಗೆ ನಿಂತ್ಕೊಂಡಿರ್ತೀನಿ ನನ್ನ ಗಂಡನ ಜೊತೆ. ಈಗ ಏನ್ರಿ ಮಕ್ಕ ನೋಡ್ತಾ ಇದ್ದೀರಾ? ಬೇಗ ಹೋಗಿ ನಿಮ್ಮದು ಏನೋ ಬಟ್ಟೆ ಬೇಗಿದ್ರೆ ಬಟ್ಟೆ ಬೇಗ ಎತ್ಕೊಂಡ್ಬಿಟ್ಟು ಬನ್ನಿ. ತಿರುಗಿ ವಿಹಾನ್ ಬರ್ತಾನೆ, ಅವ್ನು ಹೋಗಿ ಸ್ಕೂಲಿಂದ ಕರ್ಕೊಂಡು ಬರಬೇಕು. ನಿಮ್ಮ ಅಮ್ಮನ ಆಪೋಸಿಟಾಗಿ ನೀವು ನಿಂತ್ಕೊಂಡ್ರೆ ನಿಮ್ಮ ಅಮ್ಮನ ಆಪೋಸಿಟಾಗಿ ನಾನು ನಿಂತ್ಕೊತೀನಿ. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಬನ್ನಿ ಸುಮ್ಮನೆ. ಇಲ್ಲ ಅಂತಂದರೆ ಗೊತ್ತಲ್ಲ ಮಗ, ನನ್ನ ಮಾತು ಕೇಳು, ನಾನು ಹೇಳೋದನ್ನು ಕೇಳು. ಅಮ್ಮ ನೀನು ಏನಾರ ಏನಾರ ಬೈಕ ಇಷ್ಟು ದಿನ ಕಾಯ್ತಿದ್ದೆ. ನಾನು ಎಂಡ್ರು ಯಾವಾಗ ಕರಿತೋಳು ಅಂತ ಹೇಳ್ಬಿಟ್ಟು ನೀನು ಏನಾರ ಅನ್ಕೊಳಮ್ಮ. ನೀನು ದೇವ್ರ ನೀನು ಏನಾರ ಅನ್ಕೊಂಡು ನೀನು ಬೇಜಾರು ಮಾಡ್ಕೊಂಡು ಏನು ಮಾಡ್ಕೊಂಡ್ರು ನನಗೇನು ಬೇಜಾರಿಲ್ಲ ಕಣಮ್ಮ. ನಂಗೆ ಯಾವ ಬೇಜಾರೂ ಇಲ್ಲ. ನಾನಂತೂ ನನ್ನ ಪಾಡಿಗೆ ನನ್ನ ಹೆಂಡತಿ ಜೊತೆ ಹೋಗ್ತೀನಿ ಕಣಮ್ಮ. ಸರಿ, ನಾನು ಬೇಜಾರು ಮಾಡ್ಕೊಬೇಡ ಕಣಮ್ಮ. ಲೇ ಲೋಪಾರ್, ನಂದೇ ನಿನಗೆ ತರ್ತದೆ ನಿಂಗೆ ಸಾಪ. ನಿಂಗೆ ಲೋಪರ್ ನನ್ನ ಮಗನೇ ನನ್ನ ಸಾಪ ತರ್ತದೆ ನೋಡ್ತಾರ ನಿಂಗೆ. ಮುಚ್ಕೊಂಡು ಬಾರ್ಲ ನೀನು. ಹೋಗ್ಬೇಡ ಅಂತ ಹೇಳಿದ್ರು ಹೋಯ್ತೀನಿ ಎಂಡ್ರಿಂದ ಹೊಂಟಿದ್ಯಲ್ಲ. ಅಮ್ಮ ಬೇಜಾರು ಮಾಡ್ಕೊಬೇಡ ಕಣಮ್ಮ. ತಾಯಿ ಶಾಪ ಒಳ್ಳೇದಲ್ಲ ಮಗ, ಈಗಲೇ ಹೇಳ್ತಾ ಇದ್ದೀನಿ. ತಾಯಿ ಶಾಪ ನಾಯಿ ಶಾಪ ಅಂತ ಹೇಳ್ತಾರೆ. ನನ್ನ ಮಾತು ಕೇಳು, ಇವಳು ಹಿಂದೆ ಹೋಗ್ಬೇಡ ಅಂತ ಹೇಳ್ತಿದ್ದೀನಲ್ಲ, ಇವಳು ಹಿಂದೆ ಹೋಗ್ಬೇಡ. ಮೂರ್ವಾ ದಿನ ಇಲ್ಲೇ ನೆನೆಯ ಇದು ಬಿಡು, ನನ್ನ ಮಾತು ಕೇಳು. ಬರ್ರಿ ಹೋಗೋಣ. ಇನ್ನು ಮೇಲಾದ್ರೂ ಚೆನ್ನಾಗಿರೋಣ ಬರ್ರಿ. ಲೇ ಅಮ್ಮ ಮಗುನ್ ದೂರ ಮಾಡ್ತಿದ್ಯೇನೆ ಬಿತ್ರಿ. ನಿನ್ಗೂ ಮಗವನೇ, ನಿಂಗೂ ಒಂದು ಟೈಮ್ ಬರ್ತದೆ, ನಿನ್ಗೂ ದೂರ ಮಾಡೋಂಥ ಟೈಮ್ ಬರ್ತದೆ. ಅವಾಗ ನೋಡ್ತಾ ಇರು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಲೋಪರ್ ಬಡ್ಡಿ, ಇವತ್ತು ನನ್ನ ಮಗನೂ ನನ್ನೇನೇ ದೂರ ಮಾಡ್ತಾ ಇದ್ದೀಗಲ್ಲ ನೀನು. ಬರ್ತದೆ ಕಣಮ್ಮಿ, ಬರ್ತದೆ, ಸರಿಯಾಗಿ ಬರ್ತದೆ ಟೈಮು. ನೋಡ್ತಾ ಇರು. ಈ ಬೇವರ್ಸಿ ನನ್ನ ಮಗನೇ ಇನ್ನೊಂದು ಕಿತ ಏನಾರ ಅಮ್ಮ ಅಂತ ಮನೆ ತಕ್ಕ ಬಂದ್ಬಿಟ್ರೆ ಎಕ್ಕಡ ಕಿತ್ಕೊಂಡು ಹೊಡೆದ್ಬಿಡ್ತೀನಿ ನನ್ನ ಮಗನೇ ನಿನಗೆ. ಇನ್ನೊಂದು ಕಿತ ಬೋರ್ ಕುಡ್ದು ಅಷ್ಟೇನೇ ನಮ್ಮ ಅಂತಕ್ಕೆ. ಇದೇ ನಿನ್ನ ಸಂಬಂಧ ಮುಗ್ದೋಯ್ತು ಅಷ್ಟೇನೆ. ಅಮ್ಮ ಹೆಂಡತಿ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೇ, ಬೇರೆ ಯಾರ ಜೊತೆ ಹೋಗ್ತಾ ಇದ್ದೀನಿ? ಯಾಕಿಂತ ಮಾತುಗಳು ಮಾತಾಡ್ತೀಯಾ? ನೋಡು, ಈಗ ಅವಳ ಜೊತೆ ಹೋದ್ರೆ ನಿನ್ನ ಸಂಬಂಧ ಮುಗ್ದೋಯ್ತು. ನೀನು ನನ್ನ ಮಗ ಅಲ್ಲ, ನಾನು ನಿನ್ನ ಅಮ್ಮ ಅಲ್ಲ. ಬಿಡು, ನಾನು ಮಾತ್ರ ಹೆಂಡತಿ ಜೊತೆ ಚೆನ್ನಾಗಿರಬಾರ್ದು. ನೀನೇನು ಅನ್ಕೋತೀಯೋ ಅನ್ಕೋ, ನನಗೇನು ಬೇಜಾರಿಲ್ಲ. ರೆಡಿ ಗೌರಿ, ಹೋಗೋಣ. ಅಯ್ಯೋ 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 ಹಲ್ಕ ನನ್ನ ಮಗನೇ, ಇಷ್ಟು ದಿನ ನನ್ನ ಜೊತೆ ಇದ್ಬಿಟ್ಟು ಈಗ ಪಾರ್ಟಿ ಚೇಂಜ್ ಮಾಡ್ಕೊಂಡು ಸೊಸೆ ಜೊತೆ ಹೋಯ್ತಿರೋದು ನೋಡು. ಎಂತ ಕಿತ್ತೋದು ನನ್ನ ಮಗ ಇರಬೇಡ. ಇಲ್ಲ ಒಬ್ಬರ ನನ್ನ ಮಗ ಅವಳು ಇನ್ನೊಂದು ಕಿತ್ತ ಹೋಗಿ ಈಚೆ ಕಡೆಗೆ ಆಗ್ತಾಳಲ್ಲ, ಅವಾಗ ಗೊತ್ತಿಗಬ ಅಮ್ಮ ಅಂತ. ಅವಾಗ ನಿನಗೆ ಇರೋದು ನಿಂಗೆ ಮಾರಿ ಹಬ್ಬ ನಿಂಗೆ. ಹೀಗೆ ಎಂಡ್ರು ಬೇಕು, ಆಮೇಕಿಂದ ಎಂಡ್ರು ಬಿಟ್ಮೇಲೆ ಅಮ್ಮ ಬೇಕು. ಅಮ್ಮ ಬಂದ್ರು ಸಿಗಕ್ಕಿಲ್ಲ. ಬಿಡು ಇವನಿಂದ ನನಗೇನಾಗಬೇಕು, ಹೋದ್ರೆ ಹೋಗ್ಲಿ. ಹೆಂಗೋ ನಾನು ಒಳ್ಳೆಯಂಗೆ ಆಸ್ತಿ ಬರ್ತದಲ್ಲ, ನೆಮ್ಮದಿಗಿರೋಣ.